ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಯಾಕೆ ಸುಮ್ಮನಾದ್ರಿ? ಏನಾದ್ರೂ ಮಾತಾಡಿ. ರಮಾ, ಸಾಕಷ್ಟು ದಿನಗಳ ಕಾಲ ಒಂದು ಪುಸ್ತಕನ ಒಂದೇ ಜಾಗದಲ್ಲಿ ಇಟ್ಟರೆ ಅದ್ರ ಮೇಲೆ ಏನಿರುತ್ತೆ? ತೋಳು. ಅದೇ ಥರ ಒಬ್ಬ ಮನುಷ್ಯನ ಗುರಿನ ನಿನ್ನ ಕೈಯಲ್ಲಿ ಇಟ್ಕೊಂಡಾಗ ಸಿಗೋದು ಕೂಡ ಮೊರೆದು ಬಿದ್ದಿರುವಂತಹ ಕನಸುಗಳು, ಆಸೆ, ಆಕಾಂಕ್ಷೆಗಳು ಮಾತ್ರ. ಸತ್ಯ ಇಷ್ಟೇ ರಮ, ಒಬ್ಬ ವ್ಯಕ್ತಿಯ ಗುರಿ ಒಂದು ರೂಪ ಪಡಿಬೇಕು ಅಂದ್ರೆ ಅದಕ್ಕೋಸ್ಕರ ಹಲವಾರು ಭಾವನೆಗಳ ಆಹುತಿ ಆಗಲೇಬೇಕಾಗತ್ತೆ. ಅಪ್ಪ, ಭೀಮ್ರಾವ್ ಹೊರಗೆ ನೋಡೋದಕ್ಕೆ ತುಂಬಾ ಪಾಪದೋನ್ ಥರ ಕಾಣ್ತಾನೆ. ಆದರೆ ಒಳಗೊಳಗೆ ಎದುರಾಳಿಗಳ ಹೆಡಮುರಿ ಕಟ್ಟೋಕ್ಕೆ ಏನಾದ್ರೂ ಒಂದು ಉಪಾಯ ಹೂಡ್ತಾನೆ ಇರ್ತಾನೆ. ಸಮಯ ನೋಡ್ಕೊಂಡು ಆ ಉಪಾಯನ ಎದುರಾಳಿಗಳ ಮೇಲೆ ಅಸ್ತ್ರವಾಗಿಬಿಡ್ತಾನೆ. ಎಲ್ರಿಗೂ ಮಣ್ಣು ಮುಕ್ಕಿಸ್ತಾನೆ. ನನ್ಗೆ ಅರ್ಥ ಆಗ್ತಿದೆ ಮಹಿಪಾಲ, ನೀನೇನು ಹೇಳೋಕ್ ಬರ್ತಿದ್ಯಾ ಅಂತ. ಆದ್ರೆ ಈ ಸಲ ನಾವು ಭೀಮ್ರಾವ್ಗಂತ ಅವಕಾಶನೇ ಕೊಡಬಾರ್ದು. ಮ್ಯಾನೇಜರ್ ಸಾಹೇಬ್ರೆ, ನಿಮಗೆ ಗೊತ್ತಿರೋ ವಿಷಯನೇ, ನಿಮ್ಮ ದಿನಪತ್ರಿಕೆ ಮಾಲೀಕರ ಜೊತೆಯಲ್ಲಿ ಆ ಕೇಲಶ್ಕರ್ ಗುರೂಜಿ ಸ್ನೇಹ ಇದ್ದೇ ಇದೆ ಅಂತ. ಮತ್ತೆ ಅವ್ರ ದಯೆಯಿಂದಾನೇ ಆ ಭೀಮ್ರಾವ್ ನಿಮ್ ಕೈ ಕೇಳಿ ಕೆಲಸ ಮಾಡ್ತಿರೋದು. ಆ ಕಾರಣಕ್ಕೆ ನಾವು ಅವನ ಕೆಲಸದಿಂದ ಅಷ್ಟು ಸುಲಭ ಕಿತ್ತಾಕೋಕ್ಕಾಗ್ತಿಲ್ಲ. ಆದ್ರೆ ಒಂದು ವೇಳೆ ಹೀಗಾದ್ರೆ ನಿಮ್ಮ ದಿನಪತ್ರಿಕೆ ಕೊಂಡುಕೊಳ್ಳೋ ಜನನೇ ನಿಮ್ಮ ಆಫೀಸಿಗೆ ಬಂದು ಆ ಭೀಮ್ರಾವ್ನ ಕೆಲಸದಿಂದ ಕಿತ್ತಾಕೋ ಮಾತಾಡಿದ್ರೆ, ನನ್ಗನ್ಸುತ್ತೆ ನಿಮ್ಮ ಮಾಲೀಕರಿಗೆ ಬೇರೆ ದಾರಿ ತೋಚದೆ ಭೀಮ್ರಾವ್ನ ಕೆಲಸದಿಂದ ಕಿತ್ತಾಕ್ಬೇಕಾಗತ್ತೆ. ಇದಂತೂ ಒಳ್ಳೆ ಉಪಾಯನೇ. ಆದ್ರೆ ಅದನ್ನೆಲ್ಲ ಹೇಗ್ ಮಾಡೋದು? ಆಗುತ್ತೆ ಆಗುತ್ತೆ ಮ್ಯಾನೇಜರ್ ಸಾಹೇಬ್ರೆ, ಎಲ್ಲ ಆಗುತ್ತೆ. ಮೊದಲು ಊಟ ಮಾಡಿ, ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಈ ವಿಷಯ ಚರ್ಚೆ ಮಾಡೋಣ. ಊಟ ಮಾಡಿ ಮಾಡಿ. ಕಮಲಾ, ನಿಂಗೊಂದು ಮಾತು ಕೇಳ. ನಾನು ಹೇಳೋ ಮಾತನ್ನ ನೀನು ಒಪ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ನಿನಗೆ ಬಿಟ್ಟಿರೋ ವಿಚಾರ. ಇದ್ರ ಬಗ್ಗೆ ಸಲಹೆ ಕೊಡೋದೇನು ಬೇಕಾಗಿಲ್ಲ. ವಿಷಯ ಏನು ಅಂತ ಹೇಳಿ. ನನಗೆ ಯಾಕೋ ಈ ವಟಾರ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಮನೆ ಸ್ವಲ್ಪ ದುಬಾರಿ ಅನ್ನಿಸ್ತಾ ಇದೆ. ನಾನಾಗಲೇ ಒಬ್ರ ಹತ್ರ ಮಾತಾಡಿದ್ದೀನಿ, ಯಾರಿಗೂ ಹೇಳ್ದೇನೆ ಇಲ್ಲಿಂದ ಹೊರಟೋಗ್ಬಿಡೋಣ. ಆದರೆ ನೀನು ಒಪ್ಪಿದ್ರೆ ಮಾತ್ರ. ನೀನು ಯಾರಿಗಾದ್ರೂ ಹೇಳಿಬಿಟ್ರೆ ಅವರು ಬೇಜಾರು ಮಾಡ್ಕೋತಾರೆ, ನಮ್ಮನ್ನು ತಡೆಯೋಕ್ಕೆ ನೋಡ್ತಾರೆ. ಮತ್ತು ನಾವು ಅವ್ರ ಮಾತನ್ನು ತಳ್ಳಿ ಹಾಕೋದಕ್ಕೂ ಆಗಲ್ಲ. ಅದಕ್ಕೆ ರಾತ್ರಿ ಹೊರಟೋಗೋಣ. ಆಗ ಬೆಳಗ್ಗೆ ಎದ್ದಾಗ ಎಲ್ರಿಗೂ ಗೊತ್ತಾದ್ರೂ ಆಮೇಲೆ ನಾವು ಬಂದು ಹೇಳಿದ್ರೂ ಆಗತ್ತೆ. ಮುಗಿತಾ ಮಾತು? ನೀವು ತುಂಬಾ ವರ್ಷಗಳ ನಂತರ ಮನೆಗೆ ಬಂದಿದ್ದೀರಾ. ಏನಾಯ್ತು ಅಂತ ಎಲ್ರಿಗೂ ಹೇಳಿದ್ದೀರಾ. ನೋಡಿ, ನಾನೀ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ನೀವು ನಮ್ಮನ್ನು ಬಿಟ್ಟು ಹೋದಾಗ ಈ ವಠಾರದವ್ರೆ ನನಗೆ ನನ್ನ ಬಂಧು ಬಳಗ ಎಲ್ಲ ಆಗಿದ್ದಿದ್ದು.
ನಾನ್ ಭೀಮನ್ ಪರ ಅಂತ ಇಟ್ಕೊಂಡು ಈ ಮಾತು ಹೇಳ್ತಿಲ್ಲ. ಅದಕ್ಕೆ ಈ ಮನೆ ಬಿಟ್ಟು ಹೋಗೋದ್ ಬೇಡ ಅಂತಾನೂ ಅಂತಿಲ್ಲ. ಈ ವಠಾರದಲ್ಲಿರೋ ಪ್ರತಿಯೊಬ್ರು ನಮ್ ಮನೆ ಸದಸ್ಯರು. ಇದನ್ನ ಈಗ್ಲೇ ಮನ್ಸಿಂದ ಕಿತ್ತಾಕ್ಬಿಡಿ. ನಾನೀ ವಠಾರ ಬಿಟ್ಟು ಎಲ್ಲಿಗೂ ಬರಲ್ಲ. ನನ್ ಹೆಣ ಇಲ್ಲಿಂದ ಹೊರಗೆ ಹೋಗುತ್ತೆ ಅಷ್ಟೇ. ಅಂದ್ರೆ ನಿನಗೆ ಗಂಡನಿಗಿಂತ ಈ ವಠಾರ ಮತ್ತೆ ಈ ವಠಾರದ ಜನರೇ ಹೆಚ್ಚಾಗೋದ್ರಾ? ಪುರುಷಿಯಣ್ಣ, ಸಮಾನರಾಗಿರೋರನ್ನ ಮಾತ್ರ ತೂಕ ಹಾಕಿ ಬೆಲೆ ಹೇಳೋದಕ್ಕೆ ಸಾಧ್ಯ. ಈ ವಠಾರದ ಜನ ಕಮಲಮ್ಮ ಅವ್ರ ಜೊತೆ ಸದಾ ನಿಂತಿದ್ದಾರೆ. ಆದ್ರೆ ನೀವು ಎಷ್ಟೋ ವರ್ಷ ಮನೆಯಿಂದ ದೂರ ಇದ್ರಿ, ಓಡ್ ಹೋಗಿದ್ರಿ. ಹಾಗಿದ್ದಾಗ ಈ ಪ್ರಶ್ನೆನ ನೀವು ಯಾವಾಗ ಕೇಳಬಹುದು ಅಂದ್ರೆ, ಅವ್ರು ಈ ವಠಾರದಲ್ಲಿ ಅದು ಎಷ್ಟು ವರ್ಷದಿಂದ ಇದ್ದಾರೋ ಅಷ್ಟು ವರ್ಷ ನೀವು ಅವ್ರ ಜೊತೆ ಜೀವನ ನಡೆಸಬೇಕು. ನೀವು ಮನೆಗೆ ನಡೀರಿ. ನಿಮ್ಗೆ ಬಿಸಿ ನೀರು ಕಾಯಿಸ್ಕೊಡ್ತೀನಿ. ಬಿಸಿ ನೀರು ಕುಡಿದು ಮಲಗಿದ್ರೆ ಗಂಟ್ಲು ಬೇಗ ಸರಿ ಹೋಗುತ್ತೆ. ಭೀಮ್ರಾವ್, ನಾನು ಒಪ್ಕೋತೀನಿ. ನಾನು ಇಲ್ಲಿಗೆ ಬಂದಾಗ ನಾವಿಬ್ರು ಮತ್ತೆ ಒಂದಾಗೋದಕ್ಕೆ ನೀನು ಸಹಾಯ ಮಾಡಿದ್ಯಾ. ಆದರೆ ಮತ್ತೆ ನೀನು ನಮ್ಮಿಬ್ರು ಮಧ್ಯ ಬಂದು ಮಾತಾಡೋದು ಅಷ್ಟು ಸರಿ ಬರಲ್ಲ. ನನಗಿಷ್ಟ ಆಗಲ್ಲ. ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಆಗ್ಲಿ, ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ಆದರೆ ನಾನು ನಿಮಗೇನು ಹೇಳಿದ್ನೋ ಅದನ್ನು ಕಮಲಮ್ಮ ಅವರೇ ಖುದ್ದಾಗಿ ಇನ್ನು ಕೆಲವು ದಿನಗಳಲ್ಲಿ ಹೇಳ್ತಾ ಇದ್ರು. ಕೇಳಿಸ್ಕೋ ಭೀಮ್ರಾವ್, ಕಮಲ ನನ್ನ ಹೆಂಡತಿ. ಅವಳ ಮನಸ್ಸಲ್ಲಿರೋದನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆಗ್ಲಿ. ಕಮಲ, ನಾನು ನಿನ್ನನ್ನು ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ನನ್ನ ನಿಜವಾದ ಉದ್ದೇಶ ಏನಂತ ಹೇಳಬೇಕಂತಿದ್ದೆ. ಆದರೆ ಇಲ್ಲೇ ನೀನು ತಿಳ್ಕೋಬೇಕು ಅಂತಿದ್ರೆ ಅದಕ್ಕೂ ಸಿದ್ಧ. ನಾಳೆ ಬೆಳಗ್ಗೆನೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ವಿಷಯನ ಅವಳಿಗೆ ಹೇಳ್ತೀನಿ. ಇವತ್ತವ್ರ ಮಾತುಗಳನ್ನ ಕೇಳಿಸ್ಕೊಂಡು ನನಗೆ ಯಾಕೊಂಥರ ವಿಚಿತ್ರ ಅನ್ನಿಸ್ತದೆ. ಈ ಪುರುಷೋತ್ತಮಣ್ಣ ಸ್ವಾರ್ಥಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ನಮಗೀಗ. ರಾಮ, ಇನ್ನು ಎಷ್ಟು ದಿನ ಅಂತ ಭೀಮ್ ಭಾವಂಗೆ ಇಲ್ಲೇ ಅಡ್ಗೆ ಮಾಡ್ತೀಯಾ? ಅಕ್ಕ, ಆಗ್ಲೇ ಅವ್ರಿಗೆ ಡಬ್ಬಿ ಕಳಿಸ್ಕೊಟ್ಟೆ. ಈಗ ಎಲ್ರಿಗೂ ಇಲ್ಲೇ ಅಡ್ಗೆ ಮಾಡೋಣ ಅನ್ಕೊಂಡೆ. ಅದೇನೋ ಸರಿ, ಆದ್ರೆ ಹೀಗ್ ಮನೆ ಹೊರ ಕೂತು ಅಡ್ಗೆ ಮಾಡೋದು ಇದು ಸೋತಂಗೆ. ನಿನ್ ಹಕ್ಕಿನ ಸೋಲು ರಾಮ. ಅದೇನೋ ಸರಿನೇ ಅಕ್ಕ, ಆದ್ರೆ ಅತ್ತೆ ಹತ್ರ ಏನ್ ಜಗಳ? ಅವ್ರ ಮುಂದೆ ಗೆದ್ದೇನ್ ಪ್ರಯೋಜನ? ಮಿಗಿಲಾಗಿ ಅವರು ನಮ್ಮ ಜನರು. ನಮ್ಮ ಮಧ್ಯೆ ಇರೋ ಸಂಬಂಧ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಆ ಸಂಬಂಧ ಇದೆಯಲ್ಲ, ಅಲ್ಲದೆ ಮಂಚ ಹೆಣ್ಣಂಗೆ ಅಕಸ್ಮಾತ್ ತೊಂದರೆ ಆದರೆ ಅದು ಸರ್ಸಮ್ಮಂಗೂ ತೊಂದರೆ ಆದ ಹಾಗೆ ಅಲ್ವಾ? ಹಾಗಿದ್ಮೇಲೆ ಸರ್ಸಮ್ಮಂಗೆ ನಾನು ಹಿಂಗೆ ನೋವು ಕೊಡಲಿ? ಹೋಗ್ಲಿ ಬಿಡಿ.
ಎಲ್ರೂ ನಮ್ಮವ್ರೆ. ಸರಿ ರಮ್ಮ, ನಾನು ಸಹಾಯ ಮಾಡ್ತೀನಿ ನಿಂಗೆ. ಬೇಡ ಅಕ್ಕ, ನಾನು ಮಾಡ್ಕೋತೀನಿ. ಬೇಡ. ದೊಡ್ಡ ಸೊಸೆ ಕರುಣ, ಹೀಗೆ ತಾನೇ ಎಲ್ರು ನಿನ್ನನ್ನು ಕರೆಯೋದು? ಇಲ್ಲೇನ್ ಮಾಡ್ತಿದ್ಯಾ? ಹೋಗು, ಒಳಗಡೆ ಹೋಗಿ ನನ್ನ ಮಲಗಿದ ಹಾಸಿಗೆನೆಲ್ಲ ಎತ್ತಿಡು. ಹೋಗು ಹೋಗು ಹೋಗು, ಬೇಗ ಹೋಗು ಹೋಗು. ನೀನ್ ಇಲ್ಲೇ ಕೂತಿದ್ಯಲ್ಲ, ನಿನ್ನೆ ನಿನ್ ಗಂಡನ ಕೈನ ಯಾರೋ ಕೊಯ್ದು ಹೋಗಿದ್ದಾರೆ. ಇವತ್ ಯಾರಾದ್ರೂ ಅತ್ತೆ, ಮಿತಿ ಮೀರ್ಬೇಡಿ ನೀವು. ಮಿತಿ ಮೀರಿ ಮಾತಾಡೋದನ್ನ ನಾನು ಸಹಿಸ್ಕೊಳ್ಳಲ್ಲ. ಹೋಗಿ ಅಡ್ಗೆ ಮಾಡಕ್ ಬಿಡಿ ನನ್ಗೆ. ನಂಗೆ ಹೇಳಕ್ ಬರ್ಬೇಡ, ಅಡಿಗೆ ಮಾಡಿಡು ಬೇಗ. ಮಂಚಯ್ಯ, ತಗೋ ಈರುಳ್ಳಿ ಹೆಚ್ಚಿಕೊಡು. ಏನೇ ಇದೆಲ್ಲ? ನಂಗೆ ಇದನ್ನೆಲ್ಲ ಮಾಡಕ್ ಬರಲ್ಲ. ಯಾಕೆ ಬರಲ್ಲ? ಈರುಳ್ಳಿ ಹೆಚ್ಚಿಕೊಡಿ ಅಣ್ಣ. ಇದ್ರಿಂದ ಒಬ್ರು ಕೈನೇ ಕುಯ್ಬೋದು ಅಂದ್ರೆ ಈರುಳ್ಳಿ ಹೆಚ್ಚೋದೇನ್ ಕಷ್ಟನಾ? ಕೊಡಿ ಅಕ್ಕ, ಆರಾಮಾಗಿ ಹೆಚ್ಚಿಕೊಡ್ತಾರೆ. ಈ ರಮಂಗೇನಾದ್ರೂ ಗೊತ್ತಾಗ ಹೋಯ್ತಾ ಹೇಗೆ ಭೀಮನ್ ಕೈನ ನಾನೇ ಕೊಯ್ದಿದ್ದು ಅಂತ? ಮಂಚೆ ಅಣ್ಣ, ಈರುಳ್ಳಿ ಹೆಚ್ಚಿಕೊಡಿ ಪಾಪ. ಹೀಗ್ ಚಾಕುನ ಉಪಯೋಗಿಸೋದು ಒಳ್ಳೇದು. ನನ್ ಗಂಡನ್ ಕೈ ಕೊಯ್ದವನ್ಗಿಂತ. ರಮಾ, ನನಗ್ ನಿನ್ ನೋವು ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು? ಭೀಮನ್ ಕೈಗೆ ಚಾಕು ಹಾಕಿದ್ ಯಾರು ಅಂತ ಕಣ್ ಹಿಡಿಯೋಕಾಗಲ್ವಲ್ಲ. ಸರಿಯಮ್ಮ, ಒಂದ್ ವಿಷಯ ಹೇಳಿ. ನನ್ ಗಂಡನ್ ಕೈ ಕುಯ್ದವ್ರು ಯಾರು ಅಂತ ನಿಮಗೇನಾದ್ರೂ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ? ಆಹಾ, ಎಂಥ ಪ್ರಶ್ನೆ ಕೇಳ್ತಿದೀಯ ನೋಡು. ಅಲ್ಲ, ಬೆಳಗ್ಗೆ ಇಂಥ ಮಾತೆಲ್ಲ ಆಡಿದ್ರೆ ಕೆಲಸ ಹೇಗೆ ಮಾಡೋಕ್ಕಾಗತ್ತೆ? ಹಾ, ಯಾವ್ದಿದು ಹೊಸ ನಾಟಕ? ಉತ್ತರ ಕೊಡ್ಲಿ ಬಿಡಿ, ಆಗ ಗೊತ್ತಾಗತ್ತೆ ನನ್ ಗಂಡನ್ ಮೇಲೆ ಎಷ್ಟು ಅಕ್ಕರೆ ಇದೆ ಇವ್ರಿಗೆ ಅಂತ. ಏನ್ ಮಾಡ್ತೀನಾ? ಕಪಾಳಕ್ಕೆ 2 ಬಾರ್ಸಿನೇ ಮಾತಾಡೋದು. ಎಷ್ಟೋ ಧೈರ್ಯ ನಮ್ ಜಾತಿ ನಾಯಕನ್ ಮೇಲೆ ಚಾಕು ಹಾಕೋದಿಕ್ಕೆ ಅಂತ ಕೇಳ್ಬಿಡ್ತೀನಿ. ಯಾವ ಕೈನಲ್ಲಿ ಭೀಮನ್ ಮೇಲೆ ಚಾಕು ಹಾಕಿದ್ನೋ ಆ ಕೈನೇ ನಾನು ಮುರ್ದ್ ಹಾಕ್ಬಿಡ್ತೀನಿ. ಕೊಡಿಲಿ ಈರುಳ್ಳಿನ, ಹಚ್ಕೊಡ್ತೀನಿ, ಕೊಡು. ನೀವು ಆಡೋ ಕೆಲ್ಸಕ್ಕೆ ಬರ್ದಿರೋ ಮಾತು ಕೇಳಕ್ಕೆ ಆಸಕ್ತಿ ಇಲ್ಲ ನಂಗೆ. ಆ ಕಡೆ ಹೋಗ್ತೀನಿ. ರಮಾ, ಏನಾದ್ರೂ ಮಂಚಯ್ಯ ಭೀಮನ್ ಕೈಗೆ ಚಾಕು ಹಾಕಿ ಅಯ್ಯೋ, ಹಾಗೆಲ್ಲ ಏನಿಲ್ಲ. ನಾನ್ ಹಂಗೆ ಹೇಳ್ದೆ ನಿಮಗ್ ಈರುಳ್ಳಿ ಹೆಚ್ಚಿಕೊಡ್ಲಿ ಅಂತ. ಅಂಥದ್ದೇನೂ ಆಗಿರಲ್ಲ ಬಿಡಿ. ಸರಿ ರಮಾ. ಭೀಮ್ರಾವ್, ಬಾ ಭೀಮ್ರಾವ್. ಎಲ್ಲ ಅಡಿಕೆ ತಿಂತೀಯಾ? ಇಲ್ಲ. ತಿನ್ನೋದಿಲ್ವಾ? ತಿನ್ಬೇಕು ಅನ್ಸಿದ್ರು ನೀನು ತಿನ್ನೋದಿಲ್ಲ ಬಿಡು. ಯಾಕೆ ತಿನ್ನಲ್ಲ ಅಂತ ಒಂದು ಕಾರಣ ಕೊಡು. ಅದ್ಯಾವುದಾದ್ರೂ ಒಂದು ಕಾರಣ ಇದ್ರೆ ಹೇಳು ನೋಡೋಣ. ಪತ್ರಿಕೋದ್ಯಮದಲ್ಲಿ ಸರಿಯಾದ ಕಾರಣ ಹೇಳೋದು ತುಂಬಾನೇ ಮುಖ್ಯ. ಹೇಳೋ. ಒಂದು ಹೊತ್ತಿನ ಊಟಕ್ಕೋಸ್ಕರ ಪರದಾಡೋರು ಎಲೆ ಅಡಿಕೆಗೆ ಎಲ್ಲಿ ದುಡ್ಡು ಇರುತ್ತೆ ಅವ್ರ ಹತ್ರ. ಇದೇ ನಿಜವಾದ ಕಾರಣ ಸರ್. ವಾಹ್, ಎಂತ ಉತ್ತರ. ಒಂದು ವಿಷಯ ಹೇಳ್ತೀನಿ ಕೇಳು. ನಿನ್ನ ಕೆಲಸದಿಂದ ತೆಗೆದಾಕೋ ವಿಷಯ ಕೂಡ ಇದೇ ರೀತಿ ಎಲೆ ತಿಂತಾನೆ ಮಾಡಿದ್ದು. ಹಾ, ನಿನ್ನೆ ರಾತ್ರಿನೇ ಮಾತಾಯ್ತು.
ಇದ್ರ ಪೂರ್ವಾಪರ ಹೇಳ್ತೀನಿ ಕೇಳು. ಹೇಳಬೇಕು ಅಂದ್ರೆ ನಾನು ಮತ್ತೆ ಮೇಘನಾಥ್ ಅವರು ನಿನ್ನೆ ರಾತ್ರಿ ಊಟ ಆದ್ಮೇಲೆ ಎಲೆ ಅಡಿಕೆನೂ ತಿಂದಿದ್ವಿ. ತಗೊಳ್ಳಿ ಸಾಹೇಬ್ರೆ, ಎಲೆ ಅಡಿಕೆ ಹಾಕಿ. ಒಳ್ಳೆ ಊಟ ಆದ್ಮೇಲೆ ಶುದ್ಧವಾದ ಎಲೆ ಅಡಿಕೆ ಹಾಕಿದ್ರೆ ಮನ್ಸ್ಗೊಂಥರ ಆನಂದ ಆಗುತ್ತೆ. ಎಂಥ ಆನಂದ. ಮ್ಯಾನೇಜರ್ ಸಾಹೇಬ್ರೆ, ಈಗ ನನ್ನ ಉಪಾಯನ ಕೇಳಿ. ನೋಡಿ, ಉಪಾಯ ಇಷ್ಟೇ. ನಿಮ್ಮಿಬ್ರು ಕೆಲಸದವರು ಸುತ್ತಾಡ್ಕೊಂಡು ಜನರಿಗೆ ಪತ್ರಿಕೆಯನ್ನು ಹಂಚುವಾಗ ಆ ಸಮಯದಲ್ಲಿ ನನ್ನ ಮಗ ಮಹಿಪಾಲ ಆ ಜನರ ಹತ್ರ ಎಲ್ಲ ಹೋಗಿ ಎಲ್ಲರ ತಲೆಯಲ್ಲೂ ಹುಳ ಬಿಡ್ತಾ ಇರ್ತಾನೆ. ನೀವು ತಗೊಳ್ಳೋ ಈ ಪತ್ರಿಕೆ, ಇದೇ ಪತ್ರಿಕೆ ಆಫೀಸಲ್ಲಿ ಒಂದು ಕೀಳು ಜಾತಿಯ ಹುಡುಗ ಕೆಲಸ ಮಾಡ್ತಿದ್ದಾನೆ ಅಂತ. ಅಷ್ಟು ಸಾಕು, ಇಷ್ಟು ಚಿಕ್ಕ ಕಿಡಿ ಸಾಕು ದೊಡ್ಡ ಕಾಡ್ಗಿಚ್ಚನ ಹಚ್ಚೋಕೆ. ಈ ಮಾತು ಕೇಳಿದ ತಕ್ಷಣ ಜನರ ರಕ್ತ ಕುದಿಯುತ್ತೆ. ಆಮೇಲೆ ನಾವಿದ್ದೀವಲ್ಲ, ಹತ್ಕೊಂಡಿರೋ ಬೆಂಕಿಗೆ ಗಾಳಿ ಹೊಡೆಯೋಕೆ, ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಹಾಕಕ್ಕೆ. ನಮ್ಮ ಆ ಇಬ್ರು ಕೆಲ್ಸಗಾರರಿದಾರಲ್ಲ, ನಾವು ಅವ್ರಿಗೆ ಹೇಗೆ ಹೇಳಿದ್ವೋ ಅದನ್ನೇ ಮಾಡ್ತಾ ಇರ್ತಾರೆ ಇವಾಗ. ಮತ್ತೆ ಮೇಘನಾಥ್ ಅವ್ರ ಮಗ ಅವ್ರು ತಮ್ಮ ಕೆಲಸ ಮಾಡ್ತಿರ್ತಾರೆ. ಆಗ ಎಲ್ಲರೂ ಸೇರ್ಕೊಂಡು ನಿನ್ನ ಕೆಲಸನ ಮುಗಿಸ್ಬಿಡೋಣ ಅಂತ. ನಮಸ್ಕಾರ ಸೇಠ್ಜಿ. ನಮಸ್ಕಾರ ನಮಸ್ಕಾರ. ಪೇಪರ್ ಬಂತಾ? ಹಾ, ಇವತ್ತಿನ ಪೇಪರ್. ನಿಂತ್ಕೊಳ್ಳಪ್ಪ. ನಿಮ್ಮ ಆಫೀಸಲ್ಲಿ ಕೆಳವರ್ಗದ ಒಬ್ಬ ಹುಡುಗ ಕೆಲಸ ಮಾಡ್ತಾನೆ ಅಂತ ಕೇಳ್ಪಟ್ಟೆ. ಪೇಪರ್ ಮುಟ್ತಾನಂತೆ. ಛೇ, ಕೆಳವರ್ಗದವನ? ರಾಮ, ಯಾವನ ಆ ಹುಡುಗ? ಹೇಳು, ಯಾರವನು? ಇವತ್ತಿನ ಸುದ್ದಿ ಪತ್ರಿಕೆ ತಗೊಳ್ಳಿ ಸಾಹೇಬ್ರೆ. ನಮಸ್ತೆ ಮಾಲೀಕ್ರೆ, ಇವತ್ತಿನ ಪತ್ರಿಕೆ. ಸರಿ, ನಿಂತ್ಕೊಳ್ಳಪ್ಪ. ನಿಂತ್ಕೋ. ನೀನ್ ನಿಜ ಹೇಳ್ಬೇಕು. ಅಲ್ಲ, ಒಬ್ಬ ಕೆಳವರ್ಗದ ಹುಡುಗ ಈ ನ್ಯೂಸ್ ಪೇಪರ್ನ ಮುಟ್ಟಿದಾನಂತೆ. ಅದನ್ನ ಇವ್ರಿಗೆ ಕೊಡ್ತಿದ್ಯಾ? ಹೇಳೋ, ನಿಜ ಹೇಳಬೇಕು. ಹೇಳು. ಏಯ್ ಬೊಗಳೋ. ಈಗ ಹೇಳು ಭೀಮ್ರಾವ್, ಆ ಕೆಲ್ಸದವ್ರೇನಾದ್ರು ಸುಮ್ಮನೆ ನಿಂತ್ಕೊಂಡ್ರೆ ವಿಷಯ ಇನ್ನೂ ಬಿಗಡಾಯಿಸುತ್ತೆ. ಆಗ ಜನ ಏನ್ ಮಾಡ್ತಾರೆ? ನೀನೇ ಯೋಚನೆ ಮಾಡು. ಅದನ್ನ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಈಗೇನು ಯೋಚಿಸ್ತಿದ್ದೀನಿ ಅಂದರೆ, ನಿಮ್ಮ ಕೆಲಸ ನೀವು ನಿಯತ್ತಾಗಿ ಮಾಡ್ತಾ ಇಲ್ಲ ಅಂತ. ನೀವು ಯಾವ ಆಫೀಸಲ್ಲಿ ಕೆಲಸ ಮಾಡ್ತಿರೋ, ಯಾರ ಹತ್ರ ಸಂಬಳ ಇಸ್ಕೋತಿರೋ ಅವ್ರಿಗೆ ದ್ರೋಹ ಮಾಡ್ತೀರ. ನೆನ್ಪಿಟ್ಕೊಳ್ಳಿ, ಈ ದ್ರೋಹದಿಂದ ಮೊದಲು ಸಾಯೋದು ನಿಮ್ಮ ಆತ್ಮಸಾಕ್ಷಿ. ಈಗ ನೀವೇ ಯೋಚನೆ ಮಾಡಿ, ಆತ್ಮಸಾಕ್ಷಿಗೆ ಮೋಸ ಮಾಡಿ ಅದು ಹೇಗೆ ಬದುಕ್ತೀರಾ ಅಂತ. ಅದನ್ನ ಆ ಜನ ಬಂದ ಮೇಲೆ ಯೋಚನೆ ಮಾಡಿದ್ರಾಯ್ತು. ಆವಾಗೇನಾಗುತ್ತೆ? ಮತ್ತದಾದ್ಮೇಲೆ ಇನ್ನು ಏನೇನಾಗುತ್ತೆ? ಕೇಳಿಸ್ಕೊ, ಜನ ಬಂದೇ ಬಿಟ್ರು. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ ಕೈಲಿ ಏನೂ ಇಲ್ಲ. ನಮ್ಗೆ ಮೇಲಿಂದ ಆದೇಶ ಬಂದಿತ್ತು, ಇವನನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತ. ಅದಕ್ಕೆ ಇಟ್ಕೊಂಡಿದ್ವಿ.